ಬನ್ನಿ ಇವತ್ತು ನಾಗಪಂಚಮಿ ಸ್ಪೆಷಲಾಗಿ ಶೇಂಗಾ ಉಂಡೆ ಹಾಗೆ ರವೆ ಉಂಡೆ ಮಾಡೋಣ ಬರ್ರಿ. ಪಾಕ ಇಲ್ದ ಆಗದಿ ಸಾಫ್ಟಾಗಿ ಮತ್ತು ಬಾಯಲ್ಲಿ ಮೃದುವಾಗಿ ಟೇಸ್ಟಿಯಾಗಿ ಉಂಡೆ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಅಗದಿ ಮಸ್ತ್ ಆಗ್ಯಾವು. ಪಾಕ ಹಾಕದೇ ಇರೋರಿಗೆ, ರೂಢಿ ಇರದೇ ಇದ್ದವರಿಗೆ ಈ ರೀತಿ ಪಟ್ ಅಂತ ಮಾಡ್ಕೋಬಹುದು ನೋಡ್ರಿ. ತುಂಬ ಈಸಿ ಐತಿ ನೋಡ್ರಿ. ಎಷ್ಟು ಮಸ್ತ್ ಆಗ್ಯಾವು ಶೇಂಗಾ ಉಂಡೆ, ರವೆ ಉಂಡೆ. ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹೊಸದಾಗಿ ನೋಡೋರು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಬನ್ನಿ ಶುರು ಮಾಡೋಣ ರೆಸಿಪಿ. ಇಲ್ಲಿ ನಾನು 1 ಕಪ್ಪು ಶೇಂಗಾ ಕಾಳನ್ನ ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಚೆಂದಾಗಿ ಹುರ್ಕೊಳ್ಬೇಕು ನೋಡ್ರಿ. ಶೇಂಗಾ ಕಾಳು ಈ ರೀತಿ ಮೇಲ್ಗಡೆ ಸಿಪ್ಪೆ ಸುಲಿಯುವ ಹಾಗೆ ಕ್ರಿಸ್ಪಿಯಾಗಿ ಶೇಂಗಾ ಕಾಳನ್ನು ಹುರ್ಕೊಳ್ಬೇಕು ನೋಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಗದಿ ಕಪ್ಪಾಗಿ ಹುರ್ಕೋಬೇಡ್ರಿ, ಲಕ್ಷ ಇರಲಿ. ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರ್ಕೊಳ್ರಿ. ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಡ್ರಿ ಇದನ್ನು. ಆಮೇಲೆ ಇಲ್ಲಿ ನಾನು 1/4 ಕಪ್ನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನೂ ಕೂಡ ಅಗದಿ ಲೋ ಫ್ಲೇಮಲ್ಲೇ ನೀವು ಹುರ್ಕೊಳ್ಬೇಕು ನೋಡ್ರಿ. ಎಳ್ಳು ಸ್ವಲ್ಪ ಉಬ್ಬಿ ಬಂದಿರ್ತಾವೆ, ಆವಾಗ ನಾವು ಇವನ್ನ ಚೆಂದಾಗಿ ಹುರಿದಿದೆ ಅಂತ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ಕೂಡ ಒಂದು ತಟ್ಟೆಗೆ ಆರಲಿಕ್ಕೆ ಇಡೋಣ ಅಂತ. ನೋಡಿ ಈ ರೀತಿಯಾದ ಕಾಳುಗಳು ಉಬ್ಬಿದವ ನೋಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ. ಇದನ್ನು ಕೂಡ ಆರಲಿಕ್ಕೆ ಇಟ್ಟಿದ್ದೀನಿ. ಈಗ ಶೇಂಗಾ ಕಾಳು ಹುರಿದಿದ್ನೆಲ್ಲ ಅದನ್ನು ಮೇಲ್ಗಡೆ ಸಿಪ್ಪೆಗಳನ್ನು ತಗೊಳ್ಳೋಣ. ಇನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಸಿಪ್ಪೆಗಳನ್ನು. ಜಾರನ್ನು ತಗೊಳ್ರಿ, ಮಿಕ್ಸರ್ ಜಾರು. ಅದಕ್ಕೆ ಶೇಂಗಾ ಕಾಳನ್ನು ಹಾಕ್ಕೊಳ್ಳಿ. ಇದಕ್ಕೆ ಎಳ್ಳನ್ನು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ 3 ಅಥವಾ 4 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಒಂದು ಸಾರಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ತಿದ್ದೀನಲ್ಲ, ಈ ರೀತಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಒಂದು 10 ಅಥವಾ 5 ಹಿಂಗೆ ಕಾಳುಗಳು ಕಾಣಬೇಕು ನೋಡಿರಿ, ಅಷ್ಟೇ ನಾನು ಗ್ರೈಂಡ್ ಮಾಡ್ಕೊಂಡೀನಿ. ಅದಾದಮೇಲೆ 1 ಕಪ್ನಷ್ಟು ಬೆಲ್ಲ ಸೇರಿಸ್ಕೊತೀನಿ. ಶೇಂಗಾ ಕಾಳು ಯಾವ ಕಪ್ಪಲ್ಲೇ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ 2 ರೌಂಡು ಹಾಕ್ಕೊಳ್ಳೋಣ. ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ನೋಡಿರಿ ಈ ರೀತಿ. ಆಮೇಲೆ ಕೈಯಿಂದ ಇದನ್ನು ಉಜ್ಜಿ ಕಾಳುಗಳೇನು ಇರ್ತಾವಲ್ರಿ, ಬೆಲ್ಲದ ಏನಾರ ಕಾಳುಗಳು, ಅವನ್ನ ಪೂರ್ತಿಯಾಗಿ ಒಡಿಬೇಕು ನೋಡಿರಿ. ಹಂಗೆ ಇದನ್ನು ತಿಕ್ಕಬೇಕು ನೋಡಿರಿ ಸ್ವಲ್ಪ ಹೊತ್ತು. ಹಿಂಗೆ ತಿಕ್ಕಿದಾದ್ಮೇಲೆ ಚೆಂದಾಗ ಸಾಫ್ಟ್ ಆಗತ್ತೆ ರೀ, ಮೆತ್ತಗಾಗ್ತೈತೆ ರೀ ಉಂಡೆ. ಎಣ್ಣೆ ಥರ ಬಿಡ್ತೈತೆ ನೋಡಿರಿ. ಬೇಕಾದ್ರೆ ಭಾಳ ಮಸ್ತ್ ಆಗ್ತೈತಿ. ಹಿಂಗೆ ರೆಡಿ ಆದಮೇಲೆ ಇದಕ್ಕೆ 2 ಅಥವಾ 3 ಟೀ ಸ್ಪೂನ್ ತುಪ್ಪ ಹಾಕಿರಿ. ಕಾಯ್ದ ತುಪ್ಪನ ಹಾಕಬಹುದು, ಹಾಗೆ ಎದ್ದಿದ್ದ ತುಪ್ಪನ ಹಾಕ್ಬೋದು. ಆಮೇಲೆ ಒಂದು 2 ಚಮಚ ಹಾಲನ್ನು ಹಾಕಿ, ಬಿಸಿ ಹಾಲು, ಕಾಯಿಸಿದ ಹಾಲನ್ನು ಹಾಕಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಕೈಯಿಂದ ತಿಕ್ಕಿ ಆದಮೇಲೆ ಒಂದೊಂದಾಗಿ ನಾವು ಉಂಡೆ ಶೇಪ್ ಒಳಗೆ ಮಾಡ್ಕೋಬಹುದು. ನೋಡಿ ಈ ರೀತಿಯಾಗಿ ಮೆತ್ತಗಾಗಿರ್ತಾವೆ, ಸಾಫ್ಟಾಗಿರ್ತಾವೆ. ಬಾಯಾಗಿ ತಿಂದರೂ ಒಂದು ಕಾಳು ಬೆಲ್ಲ ಕೂಡ ಹತ್ತೋದಿಲ್ಲ, ಹಂಗೆ ಚಲೋ ಆಗಿರ್ತೈತೆ ನೋಡಿರಿ. ಭಾಳ ಮಸ್ತಾಗಿರ್ತೈತಿ. ಪಾಕ ಹಾಕಕ್ಕೆ ಬರದೇ ಇದ್ದವರು ಈ ರೀತಿ ಸುಲಭವಾಗಿ ಮಾಡ್ಕೋಬೋದು ನೋಡಿರಿ. ಎಷ್ಟು ಚೆಂದಾಗ್ಯಾವು ನೋಡಿ ತೋರಿಸ್ತಿದ್ದೀನಲ್ಲ. ನೋಡಿ ಈ ರೀತಿಯಾಗಿ ಸುಲಭವಾಗಿ ನಾವು ಶೇಂಗಾ ಉಂಡೆ ಪಾಕ ಇಲ್ದ ಮಾಡ್ಕೋಬೋದು. ಮತ್ತು ನೋಡಿರಿ ಎಷ್ಟು ಮಸ್ತಾಗ್ಯಾವು, ಸಾಫ್ಟಾಗಿ ಆಗ್ಯಾವು. ಒಳಗಡೆ ಬಿಚ್ಚಿ ತೋರಿಸ್ತೀನಿ ಎಷ್ಟು ಚಲೋ ಆಗಿರ್ತಾವೆ. ಒಂದು ಕೂಡ ಬೆಲ್ಲದ ಕಣಿ ಕಾಣೋದಿಲ್ಲ, ಒಂದು ಶೇಂಗಾ ಕಾಳು ಕಾಣೋದಿಲ್ಲ, ಅಷ್ಟು ನುಣ್ಣಗೆ ಆಗ್ಯಾವು. ಈ ರೀತಿ ನೀವು ಕೂಡ ಮಾಡಿಕೊಳ್ರಿ. ಹಾಗೆ ನಾನು ಇಲ್ಲಿ ರವೆ ಉಂಡೆ ಕೂಡ ಪಾಕ ಇಲ್ದೇ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬಂದಿರ್ತೈತಿ. ಇಲ್ಲಿ 1 ಕಪ್ನಷ್ಟು ರವೆಯನ್ನು ಹಾಕಿದ್ದೀನಿ. ನಾವು ಸೂಜಿ ರವೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಕೂಡ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚೆಂದಾಗ ಹುರ್ಕೊಳ್ಬೇಕು ನೋಡಿರಿ. ರವೆ ಒಳ್ಳೆ ಅರೋಮ ಬರೋವರೆಗೂ, ವಾಸನೆ ಬರೋವರೆಗೂ, ರವೆ ವಾಸನೆ ಬರುತ್ತಲ್ರಿ, ಹಂಗೆ ಬರೋವರೆಗೂ ಇದನ್ನು 12 ನಿಮಿಷ ಅಥವಾ 15 ನಿಮಿಷ ಇದನ್ನು ಹುರ್ಕೊಳ್ಬೇಕು ನೋಡಿರಿ. ಹುರಿದಾದ್ಮೇಲೆ ಇದನ್ನು ಕೂಡ ಒಂದು ತಟ್ಟೆಗೆ ಆರಲಿಕ್ಕೆ ಇಡ್ತೀನಿ ನೋಡಿರಿ. ಈಗ ಇದಾದಮೇಲೆ ನಾನು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೆ ಮೊದಲಿಗೆ, ಅದನ್ನು ಕೂಡ ಈಗ ಹುರ್ಕೊಳ್ತಾ ಇದ್ದೀನಿ ನೋಡಿರಿ. ಇದನ್ನು ಕೂಡ ಲೋ ಟು ಮೀಡಿಯಮ್ದಾಗ ಗ್ಯಾಸ್ ಸ್ಟವ್ ಇಟ್ಕೊಂಡು ಹುರ್ಕೊಳ್ಬೇಕು ನೋಡಿರಿ. ಕೊಬ್ಬರಿ ಕೆಂಪಾದ್ರೆ ಸರಿ ಆಗೋದಿಲ್ಲ, ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹುರ್ಕೊಳ್ರಿ. ನೋಡಿ ಕೊಬ್ಬರಿ ಕೂಡ ಈಗ ಕ್ರಿಸ್ಪಿಯಾಗಿ ಹುರಿದಿದ್ದೀನಿ. ಇದನ್ನು ಕೂಡ ಆರಲಿಕ್ಕೆ ಎತ್ತಿಡ್ತೀನಿ. ಹಾಗೆ ನೆಕ್ಸ್ಟು 2 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ರಿ. ಆಮೇಲೆ ಗೋಡಂಬಿ, ಬಾದಾಮಿ ಹಾಗೆ ದ್ರಾಕ್ಷಿಗಳನ್ನು
ಒಣ ದ್ರಾಕ್ಷಿಯನ್ನು ಇಲ್ಲಿ ನಾವು ಹುರ್ಕೊಳ್ಳೋಣ. ಗೋಡಂಬಿ ಬಾದಾಮಿನ ಚೆಂದಾಗಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ. ಸಣ್ಣಗೆ ಅಗದಿ ಸಣ್ಣಾಗಿರ್ಬೇಕು ನೋಡ್ರಿ, ಹಂಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ರಿ. ದ್ರಾಕ್ಷಿ, ಒಣ ದ್ರಾಕ್ಷಿ, ಕೆಂಪು ದ್ರಾಕ್ಷಿ ಇರಲಿ, ಕರಿ ದ್ರಾಕ್ಷಿ ಇರಲಿ, ಯಾವುದಾದ್ರೂ ಹಾಕಿ ಹುರ್ಕೊಳ್ಳೋಣ. ಈಗ 1 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಸಕ್ಕರೆ ಪೌಡರ್ ಮಾಡ್ಕೊತೀನಿ. ಇದಕ್ಕೆ ಒಂದು 4 ಏಲಕ್ಕಿ ಕಾಳುಗಳನ್ನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಪೌಡರ್ನ ಚೆನ್ನಾಗಿ ನುಣ್ಣಾಗಿ ರುಬ್ಕೊಳ್ಬೇಕು ನೋಡಿರಿ, ಸಕ್ಕರೆ ಪೌಡರು. ಇದೀಗ ಪೌಡರ್ ಆದಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಹಾಗೆ ರವೆ ಏನು ಹುರಿದಿದ್ದಿಲ್ಲ ಅದನ್ನೂ ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು ರೀ. ನೈಸಾಗಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಸಕ್ಕರೆ ರವೆ ಎರಡೂ ಮಿಕ್ಸ್ ಮಾಡಿ ಇನ್ನೊಂದು ಸಾರಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಕೊಬ್ಬರಿಯನ್ನು ಸೇರಿಸ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗ್ರೈಂಡ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿಬಿಡಿ. ಹಾಕಿದ ಮೇಲೆ ನಾವು ಹುರಿದಿಟ್ಕೊಂಡಿರುವ ಡ್ರೈ ಫ್ರೂಟ್ಸನ್ನು ಹಾಕೋಣ. ಒಂದು ಸಾರಿ ಈ ರೀತಿ ಕಲಿಸ್ಕೊಳ್ಳೋಣ. ಅದಾದಮೇಲೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕಾಯಿಸಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಾಕ್ತಾ ಹಾಗೆ ಹಾಲನ್ನು ಕೂಡ 2 ಚಮಚ ಹಾಕ್ತಾ ಇದನ್ನು ಕಲಿಸ್ತಾ ಇರ್ತೀನಿ. ಯಾವಾಗ ನಮ್ಮ ಕೈಯಲ್ಲಿ ಉಂಡೆ ಗಟ್ಟಿಯಾಗಿ ಹದ ಬರುತ್ತಾ ಅಲ್ಲಿವರೆಗೂ ಸ್ವಲ್ಪ ತುಪ್ಪ ಹಾಕ್ತಾ ಹಾಲು ಹಾಕ್ತಾ ಈ ರೀತಿ ಕಲಿಸ್ತಾ ಇದ್ದೀನಿ ನೋಡಿರಿ. ಇದು ಬರ್ಬರ್ತಾ ಗಟ್ಟಿ ಕೂಡ ಆಗ್ತೈತಿ. ಆಮೇಲೆ ಒಂದು ಉಂಡೆ ಹದಕ್ಕೆ ಬರ್ತೈತಿ. ಆಗ ಇದು ಮಿನಿಮಮ್ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಹಾಕೀನಿ ರೀ. ಆಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸಿ ನೋಡಿರಿ. ಹಾಲನ್ನು ಸೇರಿಸಿ ಈ ರೀತಿ ರವೆ ಉಂಡೆನ ಕಟ್ಕೊಂಡಿದ್ದೀನಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು ರವೆ ಉಂಡೆ. ಇದು ಮಿನಿಮಮ್ ನಾವು ಇದನ್ನು 10 ದಿನ ಇಟ್ಕೊಂಡು ತಿನ್ಕೋಬೋದು. ಚಲೋ ಇರ್ತಾವೆ ಟೇಸ್ಟಾಗಿ. ರವೆ ಉಂಡೆ, ಶೇಂಗಾ ಉಂಡೆನ ಪಾಕ ಇಲ್ಲದೆ ಅಗದಿ ಸುಲಭವಾಗಿ ಮಾಡೋದನ್ನು ತೋರಿಸ್ಕೊಟ್ಟಿನಿ. ರೆಸಿಪಿ ಮಸ್ಟ್ ಟ್ರೈ ಮಾಡಿರಿ, ಬಹಳ ಟೇಸ್ಟಿಯಾಗಿರ್ತಾವೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ರುಚಿಯಾದ ಉಂಡೆಗಳ ಜೊತೆಗೆ ಮತ್ತೆ ಪಂಚಮಿ ಉಂಡೆಗಳನ್ನು ತೊಗೊಂಡು ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.